ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 7 ನನ್ನ ಗೋಪಾಲ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಇಂಪು ಮಧುರ, ಓಲೆ ತಾಳೆ ಮರದ ಗರಿಯ ಹಾಳೆ, ಕಾಗದ, ಕರಡಿಗೆ ಭರಣಿ, ಪೆಟ್ಟಿಗೆ, ಕಾದರೆ ಹಾದಿ ನೋಡು, ನಿರೀಕ್ಷಿಸು, ಚರಕ, ರಾಟೆ, ನೂಲು ತೆಗೆಯುವ ಸಾಧನ, ತಿಲಕ, ಹಣೆಯ ಬೊಟ್ಟು, ತೊಳಗು, ಪ್ರಕಾಶಿಸು, ನೂತು, ನೂಲು ತೆಗೆದು, ಬವಣೆ, ಕಷ್ಟ, ತೊಂದರೆ, ಪವಡಿಸು, ಮಲಗು, ನಿದ್ರಿಸು, ಮಳೆ ಬಿಲ್ಲು, ಕಾಮನ ಬಿಲ್ಲು, ಬಳಲು, ಆಯಾಸ, ಶ್ರಮ, ಯೋಗಿ, ಯೋಗದಲ್ಲಿ ತೊಡಗಿದ, ಯತಿ, ಬೈಗು, ಸಂಜೆ, ಮಿರುಗು, ಪ್ರಕಾಶಿಸು, ಸಿಲುಕೆ, ಸಿಗಲಾರೆನು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ: ಗೋಪಾಲನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗೋಪಾಲನ ಪೂಜೆಗೆ ಬೇಕಾದ ಹೂವುಗಳನ್ನು ಬನದಿಂದ ಕೊಯ್ದು ತರುವುದು ಅವನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಎರಡನೇ ಪ್ರಶ್ನೆ: ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ: ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ಮೂರನೇ ಪ್ರಶ್ನೆ: ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ಗೋಪಾಲನ ಗೆಳೆಯರು ರಾಮು, ಕಿಟ್ಟಿ, ನಾಣಿ ಹಾಗೂ ಮಾಧು. ನಾಲ್ಕನೇ ಪ್ರಶ್ನೆ: ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಉತ್ತರ: ಗೋಪಾಲನು ಸಂಜೆ ಶಾಲೆಯಿಂದ ಮನೆಗೆ ಮರಳುವಾಗ ಕಾಡುದಾರಿಯಲ್ಲಿ ಕತ್ತಲೆಯಲ್ಲಿ ಒಬ್ಬನೇ ಬರಬೇಕಾದುದರಿಂದ ಭಯಪಡುತ್ತಿದ್ದನು. ಐದನೇ ಪ್ರಶ್ನೆ: ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದೇಕೆ? ಉತ್ತರ: ಗೋಪಾಲನ ಗೆಳೆಯರು ಅವನನ್ನು ಕಂಡು ಹಾಸ್ಯ ಮಾಡುತ್ತಿದ್ದರಿಂದ ಅವನು ಹೊಸ ಪಂಚೆಯನ್ನು ಬಯಸಿದನು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಮಲಗಿದ್ದ ಗೋಪಾಲನನ್ನು ತಾಯಿ ಯಾವ ಮಾತುಗಳಿಂದ ಏಳಿಸಿದಳು? ಉತ್ತರ: ಗೋಪಾಲ, ಬೆಳಗಾಯಿತು, ಮೇಲೇಳು, ಸೂರ್ಯನು ಉದಯಿಸಿ ಮೇಲೆ ಬಂದಿದ್ದಾನೆ, ಹಕ್ಕಿಗಳು ಹಾಡುತ್ತಾ ನಿನ್ನನ್ನು ಕರೆಯುತ್ತಿವೆ, ಹೂಗಳು ಅರಳಿ ನಿನಗಾಗಿ ಕಾದಿವೆ, ಶಾಲೆಗೆ ಹೊತ್ತಾಗುತ್ತಿದೆ, ಏಳು ಎಂದು ತಾಯಿಯು ಗೋಪಾಲನನ್ನು ಎಚ್ಚರಿಸಿದಳು. ಎರಡನೇ ಪ್ರಶ್ನೆ: ಗೋಪಾಲನು ಹೂಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು? ಉತ್ತರ: ಬನದಲ್ಲಿ ಎಷ್ಟೆಲ್ಲ ಸೊಗಸು, ಆನಂದ, ಮಲ್ಲಿಗೆ, ಕೇದಗೆ, ಸಂಪಿಗೆ, ಪರ್ವತ, ಬಾಳೆ, ಗೋರಂಟಿಯ ಹೂಗಳು ಅರಳಿವೆ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು, ಹಕ್ಕಿಗಳ ಮಧುರಗಾನ, ತಂಗಾಳಿ, ಹೊಂಬಿಸಿಲು, ಹಸಿರು ಹುಲ್ಲಿನ ಮೇಲೆ ಹಿಮಮಣಿಗಳ ಮಿರುಗುವಿಕೆ, ನೀನು ಅಲ್ಲಿದ್ದರೆ ಮನೆಗಿಂತಲೂ ಬನವೇ ಸೊಗಸೆನಿಸುತ್ತದೆ ಎಂದು ಗೋಪಾಲನು ಹೂಬನದ ಸೊಗಸನ್ನು ವರ್ಣಿಸಿದನು.
ಮೂರನೇ ಪ್ರಶ್ನೆ, ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು? ಉತ್ತರ, ಗೋಪಾಲನ ತಾಯಿ ದಿನವೂ ಚರಕದಲ್ಲಿ ನೂಲುತ್ತಿದ್ದಳು. ಆ ನೂಲನ್ನು ಮಾರಿ ಬಂದ ಹಣದಲ್ಲಿ ಜೀವನ ನಡೆಸುತ್ತಿದ್ದಳು. ನಾಲ್ಕನೇ ಪ್ರಶ್ನೆ, ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಉತ್ತರ, ಬನದ ಗೋಪಾಲನ ತಲೆಯ ಮೇಲೆ ಸಣ್ಣದೊಂದು ಕಿರೀಟವಿತ್ತು. ಅದರಲ್ಲಿ ನವಿಲುಗರಿ ಇದ್ದಿತು. ಕೈಯಲ್ಲಿ ಒಂದು ಕೊಳಲನ್ನು ಹಿಡಿದುಕೊಂಡಿದ್ದನು. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗೋಪಾಲ ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು? ಉತ್ತರ, ಗೋಪಾಲನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬನಕ್ಕೆ ಹೋಗಿ ಹೂಗಳನ್ನು ಕೊಯ್ದು ತರುತ್ತಾನೆ. ತಾಯಿಗೆ ಬನದ ಸೊಬಗನ್ನು ವರ್ಣಿಸುತ್ತಾನೆ. ಅವೆಲ್ಲವೂ ಗೋಪಾಲನ ಲೀಲೆ ಎಂದು ಹೇಳಿದ ಅವನ ತಾಯಿ ಗಂಜಿಯುಂಡು ಶಾಲೆಗೆ ಹೋಗುವಂತೆ ಹೇಳುತ್ತಾಳೆ. ಶಾಲೆಯಿಂದ ಹಿಂದಿರುಗುವಾಗ ಸಂಜೆಯಾಗುತ್ತದೆ. ಕಾಡು ದಾರಿಯಲ್ಲಿ ತನಗೆ ಹೆದರಿಕೆಯಾಗುತ್ತದೆ. ಜೊತೆಗೆ ಯಾರಾದರೂ ಬೇಕು. ನನ್ನ ಗೆಳೆಯರಿಗೆಲ್ಲ ಒಬ್ಬೊಬ್ಬ ಆಳುಗಳಿದ್ದಾರೆ. ನನಗೆ ಯಾರೂ ಇಲ್ಲ ಎಂದು ಅವನು ಹೇಳಿಕೊಳ್ಳುತ್ತಾನೆ. ಆಗ ತಾಯಿ ತನ್ನ ಬಡತನದ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾಳೆ. ನೂಲು ಮಾರಿ ಬಂದ ಅಲ್ಪ ಹಣದಲ್ಲಿ ನಮ್ಮ ಸಂಸಾರ ಸಾಗಬೇಕು. ಗೋಪಾಲ ಕೊಡಬೇಕು, ನಾವು ಉಣ್ಣಬೇಕು ಎನ್ನುತ್ತಾಳೆ. ಗೋಪಾಲ ತನಗೊಂದು ಹೊಸ ಪಂಚೆ ಕೊಡುವೆನೆಂದು ಹೇಳಿರುವುದನ್ನು ನೆನಪಿಸುತ್ತಾನೆ. ಆಗ ಗೆಳೆಯರೆಲ್ಲರೂ ಬೆಲೆಯುಳ್ಳ ಬಟ್ಟೆ ತೊಟ್ಟು ಬರುತ್ತಾರೆ. ಅವರು ನನ್ನನ್ನು ನೋಡಿದಾಗ ಹಾಸ್ಯ ಮಾಡುತ್ತಾರೆ ಎಂದಾಗ ತಾಯಿ ತಾನು ಹಗಲಿರುಳು ನೂತು ಸಂಪಾದಿಸಿ ಪಂಚೆಯನ್ನು ಕೊಡುವುದಾಗಿ ಹೇಳುತ್ತಾಳೆ. ಗೋಪಾಲ ಶಾಲೆಗೆ ಹೋಗಲು ಸಿದ್ಧನಾಗಿ ಬಂದು ತಾಯಿಗೆ ನಮಸ್ಕರಿಸುತ್ತಾನೆ. ಅವಳು ಅವನಿಗೆ ತಿಲಕವನ್ನಿಡಿಸಿ ಪಂಚೆಯನ್ನು ಕೊಡುತ್ತಾ ಶಾಲೆಯಿಂದ ಹಿಂತಿರುಗುವಾಗ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು ಎಂದು ಸೂಚಿಸುತ್ತಾಳೆ. ಅವನು ಯಾರೆಂದು ಕೇಳಿದವನಿಗೆ ಅವನು ನಿನ್ನ ಅಣ್ಣ, ನನ್ನ ಹಿರಿಯ ಮಗ. ಕಾಡಿನಲ್ಲಿ ಸದಾ ದನ ಕಾಯುತ್ತಿರುತ್ತಾನೆ. ನೀನು ಕರೆದರೆ ಬಂದು ಕಾಡು ದಾಟಿಸುತ್ತಾನೆ ಎನ್ನುತ್ತಾಳೆ. ಅಮ್ಮ, ಅವನಿಗೆ ನಿನ್ನ ಗುರುತಿದೆಯೇ ಎನ್ನುವ ಮಗನ ಪ್ರಶ್ನೆಗೆ ಅವನಿಗೆ ಎಲ್ಲರ ಗುರುತೂ ಇರುತ್ತದೆ. ನೀನು ಕರೆದರೆ ಬಂದೇ ಬರುತ್ತಾನೆ ಎಂದು ಭರವಸೆ ನೀಡುತ್ತಾಳೆ. ತಾಯಿ ಮಗನ ಸಂಭಾಷಣೆಯಲ್ಲಿ ಅವರ ಬಡತನದ ಪರಿಸ್ಥಿತಿ, ತಾಯಿಗೆ ದೇವರ ಮೇಲಿರುವ ನಂಬಿಕೆ ಹಾಗೂ ಭಕ್ತಿ, ಮಗನ ಮುಗ್ಧತೆ, ತಾಯಿಯ ಬಗೆಗಿರುವ ಭಕ್ತಿ ಭರವಸೆಗಳು ವ್ಯಕ್ತವಾಗುವಂತಿದೆ. ಮುಂದಿನ ಪ್ರಶ್ನೆ, ಗೋಪಾಲನಿಗೆ ಇದ್ದ ಕಷ್ಟವೇನು? ಅದು ಹೇಗೆ ಪರಿಹಾರವಾಯಿತು? ಉತ್ತರ, ಗೋಪಾಲನು ಶಾಲೆಯಿಂದ ಹಿಂದಿರುಗುವಾಗ ಸಂಜೆಯಾಗುತ್ತಿತ್ತು. ಕಾಡು ದಾಟಿ ಬರುವಾಗ ಅವನಿಗೆ ಭಯವಾಗುತ್ತಿತ್ತು. ಯಾರಾದರೂ ಜೊತೆಗೆ ಇರಬೇಕು ಎನಿಸುತ್ತಿತ್ತು. ಅವನ ಗೆಳೆಯರು ನೆರೆಯೂರಿನಿಂದ ಬರುವವರಿಗೆಲ್ಲ ಜೊತೆಗೆ ಆಳುಗಳಿದ್ದರು. ತನಗೆ ಯಾರೂ ಇಲ್ಲ ಎನ್ನುವ ಚಿಂತೆ ಅವನಿಗೆ. ತಾಯಿಗೆ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಆಕೆ ತಮ್ಮ ಬಡತನದ ಸ್ಥಿತಿಯನ್ನು ವಿವರಿಸುತ್ತಾಳೆ. ನಿನ್ನ ಗೆಳೆಯರೆಲ್ಲರೂ ಶ್ರೀಮಂತರ ಮಕ್ಕಳು, ಆಳುಗಳನ್ನು ಇರಿಸಿಕೊಳ್ಳಬಲ್ಲರು. ನಾನು ಬಡವಿ, ಹೊಟ್ಟೆ ಹೊರೆಯುವುದೇ ಕಷ್ಟಕರ. ಆ ದೇವರು ಕೊಡಬೇಕು, ನಾವು ಉಣ್ಣಬೇಕು ಎನ್ನುತ್ತಾಳೆ. ನೀನು ಶಾಲೆಯಿಂದ ಹಿಂದಿರುಗುವಾಗ
ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕರೆ, ಅವನು ನಿನ್ನ ಅಣ್ಣ. ಕಾಡಿನಲ್ಲಿ ದನ ಮೇಯಿಸಿಕೊಂಡಿರುತ್ತಾನೆ, ಅವನಿಗೆ ಎಲ್ಲರ ಗುರುತು ಇದೆ. ನೀನು ಕರೆದರೆ ಬಂದು ನಿನ್ನನ್ನು ಕಾಡಿನಿಂದ ದಾಟಿಸುತ್ತಾನೆ ಎಂದು ಅವನಿಗೆ ಧೈರ್ಯ ತುಂಬುತ್ತಾಳೆ. ತಾಯಿಯ ಮಾತಿನ ಮೇಲೆ ನಂಬಿಕೆ ಇರಿಸಿದ ಗೋಪಾಲ ಶಾಲೆಯಿಂದ ಹಿಂದಿರುಗುವಾಗ ಹೆದರಿ ಗೋಪಾಲನನ್ನು ಕರೆಯುತ್ತಾನೆ. ಮೊದಲ ಕರೆಗೆ ಉತ್ತರ ಬಾರದಿರಲು ತಾಯಿ ಸುಳ್ಳು ಹೇಳುವುದಿಲ್ಲ, ಇನ್ನೊಮ್ಮೆ ಕರೆದು ನೋಡುತ್ತೇನೆ ಎಂದು ಮತ್ತೆ ಕೂಗುತ್ತಾನೆ. ಆಗ ಮರೆಯಿಂದ ಏನೋ ಗೋಪಾಲ ಎನ್ನುವ ಪ್ರಶ್ನೆ ಕೇಳಿಸುತ್ತದೆ. ಆಗ ಅವನು ಅಮ್ಮ ಹೇಳಿದ ಮಾತನ್ನು ಹೇಳಿ ಎಲ್ಲಿದ್ದೀಯಾ ಬಾ ಎಂದು ಕರೆಯುತ್ತಾನೆ. ತನಗೆ ತುಂಬ ಕೆಲಸವಿದೆ, ಈಗ ಬರಲಾಗುವುದಿಲ್ಲವೆನ್ನುವ ಉತ್ತರ ಕೇಳಿಬರುತ್ತದೆ. ಅಮ್ಮನನ್ನು ನೋಡುವುದಕ್ಕೆ ಬರುವುದಿಲ್ಲವೇ? ಕತ್ತಲ ಕಾಡಿನಲ್ಲಿ ಏಕಿರುವೆ ಎಂದು ಕೇಳಿದಾಗ ನಾನು ಆಮೇಲೆ ಬರುತ್ತೇನೆ ಅಮ್ಮನಿಗೆ ಹೇಳು, ಅಮ್ಮ ನಿನಗೆ ಕಾದಿರುತ್ತಾಳೆ, ಬೇಗ ಹೋಗು ಎನ್ನುವ ಹೇಳಿಕೆ ಕೇಳಿಸುತ್ತದೆ. ಮರೆಯಿಂದಲೇ ತಾಯಿ ಹೇಳಿದ ಬನದ ಗೋಪಾಲ ಈ ಗೋಪಾಲನಿಗೆ ಧೈರ್ಯ ತುಂಬುತ್ತಾನೆ, ಕಾಡಿನ ಭಯವನ್ನು ಕಳೆಯುತ್ತಾನೆ. ಮುಂದಿನ ಭಾಗ, ಸಂದರ್ಭದೊಂದಿಗೆ ವಿವರಿಸಿರಿ. ಮೊದಲನೆಯ ಪ್ರಶ್ನೆ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಯ್ಕೆ, ಈ ವಾಕ್ಯವನ್ನು ಕುವೆಂಪುರವರ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಬನದಲ್ಲಿ ಬಗೆ ಬಗೆಯ ಹೂಗಳು ಅರಳಿದ್ದವು. ಅವುಗಳ ಮೇಲೆ ಸೂರ್ಯನ ಹೊಂಬೆಳಕು ಬಿದ್ದು ಸಾವಿರಾರು ಕಾಮನಬಿಲ್ಲುಗಳು ಮೂಡಿದಂತೆ ತೋರುತ್ತಿತ್ತು ಎಂದು ಗೋಪಾಲನು ಬೆಳಗಿನ ಸಮಯದ ಬನದ ಸೊಬಗನ್ನು ವರ್ಣಿಸುವ ಸಂದರ್ಭದಲ್ಲಿ ತಾಯಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಪ್ರಕೃತಿಯ ಸಹಜ ಸೌಂದರ್ಯವನ್ನು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಎರಡನೇ ಪ್ರಶ್ನೆ, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಆಯ್ಕೆ, ಈ ವಾಕ್ಯವನ್ನು ಕುವೆಂಪುರವರ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಗೋಪಾಲ ತಾನು ಶಾಲೆಯಿಂದ ಬರುವಾಗ ಕತ್ತಲಾಗುತ್ತದೆ. ಕಾಡಿನಲ್ಲಿ ಒಬ್ಬನೇ ಬರಲು ಭಯವಾಗುತ್ತದೆ. ಜೊತೆಗೆ ಯಾರಾದರೂ ಬೇಕು. ಉಳಿದವರಿಗೆಲ್ಲ ಜೊತೆಗೆ ಆಳುಗಳಿದ್ದಾರೆ ಎಂದು ತಾಯಿಗೆ ಹೇಳುತ್ತಾನೆ. ಆಗ ತಾಯಿ, ಅವರೆಲ್ಲ ಶ್ರೀಮಂತರ ಮಕ್ಕಳು, ಹಣವಿದೆ, ನಾವು ಬಡವರು, ನೂಲು ಮಾರಿ ಬಂದ ಹಣದಿಂದ ಜೀವಿಸಬೇಕು ಎಂದು ತನ್ನ ಬಡತನದ ಸ್ಥಿತಿಯನ್ನು ತಿಳಿಸುವ ಸಂದರ್ಭದಲ್ಲಿ ಗೋಪಾಲನ ತಾಯಿ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ, ಗೋಪಾಲನ ತಾಯಿಯ ದೈವಭಕ್ತಿ ನಂಬಿಕೆಗಳು ವ್ಯಕ್ತವಾಗಿವೆ. ಮೂರನೆಯ ಪ್ರಶ್ನೆ, ಆ ಮಗುವಿಗೆ ಬಡತನದ ಬವಣೆ ಏಕೆ? ಆಯ್ಕೆ, ಈ ವಾಕ್ಯವನ್ನು ಕುವೆಂಪುರವರ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಗೋಪಾಲ ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಕತ್ತಲೆಯಲ್ಲಿ ಭಯವಾಗುತ್ತದೆ. ಜೊತೆಗೆ ಯಾರಾದರೂ ಬೇಕು ಎಂದಾಗ ತಾಯಿಗೆ ತನ್ನ ಬಡತನದ ನೆನಪಾಗುತ್ತದೆ. ಮಗನ ಈ ಬಯಕೆಯನ್ನು ಪೂರೈಸಲಾಗದಿರುವ ಸ್ಥಿತಿಗೆ ನೊಂದುಕೊಳ್ಳುತ್ತಾಳೆ. ಈ ಎಳೆಯ ಮಗುವಿಗೂ ಬಡತನದ ತೊಂದರೆಗಳು ಏಕೆ ಬೇಕು ಎಂದು ಕೊರಗುವ ಸಂದರ್ಭದಲ್ಲಿ ಗೋಪಾಲನ ತಾಯಿ ತನ್ನಲ್ಲಿಯೇ ಹೀಗೆ ಯೋಚಿಸುತ್ತಾಳೆ. ಸ್ವಾರಸ್ಯ, ತಾಯಿಗೆ ಮಗನ ಮೇಲಿರುವ ಪ್ರೀತಿ ಹಾಗೂ ಅವಳ ಬಡತನದ ಪಾಡುಗಳನ್ನು ಅವರ ಈ ಯೋಚನೆಯು ಸೂಚಿಸುತ್ತವೆ. ನಾಲ್ಕನೇ ಪ್ರಶ್ನೆ,
ಅಮ್ಮನ ಮಾತು ಸುಳ್ಳಾಗಲಾರದು. ಆಯ್ಕೆ: ಈ ವಾಕ್ಯವನ್ನು ಕುವೆಂಪುರವರ ನನ್ನ ಗೋಪಾಲ ಕೃತಿಯಿಂದ ಆಯ್ದ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾಲೆಯಿಂದ ಕತ್ತಲೆಯಲ್ಲಿ ಕಾಡಿನಲ್ಲಿ ಬರುವಾಗ ಭಯವಾದರೆ ಗೋಪಾಲನನ್ನು ಕರೆ, ಅವನು ಬಂದು ಕಾಡು ದಾಟಿಸುತ್ತಾನೆ ಎಂದು ಗೋಪಾಲನಿಗೆ ತಾಯಿ ಹೇಳಿದ್ದಳು. ಅದರಂತೆಯೇ ಗೋಪಾಲನು ಶಾಲೆಯಿಂದ ಹಿಂತಿರುಗುವಾಗ ಗೋಪಾಲನನ್ನು ಕರೆಯುತ್ತಾನೆ. ಯಾವ ಉತ್ತರವೂ ಸಿಗುವುದಿಲ್ಲ. ಆಗ ಅವನಿಗೆ ಸಂದೇಹ ಕಾಡುತ್ತದೆ. ಆ ಸಂದರ್ಭದಲ್ಲಿ ಗೋಪಾಲನು ತನ್ನಲ್ಲಿಯೇ ಹೀಗೆಂದುಕೊಳ್ಳುತ್ತಾನೆ. ಸ್ವಾರಸ್ಯ: ತಾಯಿಯು ಎಂದೂ ಸುಳ್ಳು ಹೇಳುವುದಿಲ್ಲ ಎನ್ನುವ ಪೂರ್ಣ ನಂಬಿಕೆಯು ಗೋಪಾಲನಲ್ಲಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಭಾಗ ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಸಿರಿ ಶ್ರೀ, ಬನ ವನ, ಮಲ್ಲಿಗೆ ಮಲ್ಲಿಕಾ, ಸಂಪಿಗೆ ಚಂಪಕ, ಹಕ್ಕಿ ಪಕ್ಷಿ, ಸಂಜೆ ಸಂಧ್ಯಾ, ಜನುಮ ಜನ್ಮ, ಯೋಗಿ ಜೋಗಿ, ಭಕ್ತಿ ಬಕುತಿ, ಬಿತ್ತರ ವಿಸ್ತಾರ. ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. ಕರುಣೆ ನಿಷ್ಕರುಣೆ, ತುದಿ ಬುಡ, ಮುದುಡು ಅರಳು, ಸ್ವೀಕರಿಸು ತಿರಸ್ಕರಿಸು, ಬೈಗು ಮುಂಜಾನೆ, ಬಡತನ ಸಿರಿತನ, ಅಜ್ಞಾನ ಜ್ಞಾನ. ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಬವಣೆ: ಶ್ರೀಮಂತರಿಗೆ ಬಡತನದ ಬವಣೆಯ ಅರಿವಿರುವುದಿಲ್ಲ. ಒಲುಮೆ: ಸುಂದರವಾದ ಬದುಕಿಗೆ ಒಲುಮೆಯೇ ಕಾರಣ. ಕರುಣೆ: ಮೂಕ ಪ್ರಾಣಿಗಳನ್ನು ಪ್ರೀತಿ ಕರುಣೆಗಳಿಂದ ನೋಡಿಕೊಳ್ಳಬೇಕು. ಲೀಲೆ: ಭಗವಂತನ ಲೀಲೆ ವಿಚಿತ್ರವಾದುದು. ಸಂಪಾದನೆ: ಹಣ ಸಂಪಾದನೆ ಮಾಡುವುದಕ್ಕಾಗಿ ನಾನಾ ಕೆಲಸಗಳನ್ನು ಮಾಡುತ್ತಾರೆ. ತಂಗಾಳಿ: ಮಳೆ ಬೀಳುವ ಸಮಯದಲ್ಲಿ ತಂಗಾಳಿಯು ಬೀಸುತ್ತದೆ. ಮುಂದಿನ ಭಾಗ ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿರಿ. ತಂಗಾಳಿ: ತಂಪಾದ ಪ್ಲಸ್ ಗಾಳಿ ಕರ್ಮಧಾರಯ ಸಮಾಸ. ಹಿಮಮಣಿ: ಹಿಮದ ಪ್ಲಸ್ ಮಣಿ ತತ್ಪುರುಷ ಸಮಾಸ. ಗಂಜಿಯುಂಡು: ಗಂಜಿಯನ್ನು ಪ್ಲಸ್ ಉಂಡು ಕ್ರಿಯಾ ಸಮಾಸ. ಹೊಂಬೆಳಕು: ಹೊನ್ನಿನ ಪ್ಲಸ್ ಬೆಳಕು ಕರ್ಮಧಾರಯ ಸಮಾಸ. ಸ್ನಾನ ಮಾಡು: ಸ್ನಾನವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಕಂಬನಿ: ಕಣ್ ಪ್ಲಸ್ ಪಣಿ ಆದೇಶ ಸಂಧಿ. ಕೋಟ್ಯಂತರ: ಕೋಟಿ ಪ್ಲಸ್ ಅಂತರ ಎಣ್ ಸಂಧಿ. ಲಕ್ಷ್ಮೀಶ: ಲಕ್ಷ್ಮಿ ಪ್ಲಸ್ ಈಶ ಸವರ್ಣ ದೀರ್ಘ ಸಂಧಿ. ಕೊಳಲೂದಿ: ಕೊಳಲು ಪ್ಲಸ್ ಊದಿ ಲೋಪ ಸಂಧಿ. ಧೈರ್ಯವಾಗಿ: ಧೈರ್ಯ ಪ್ಲಸ್ ಆಗಿ ಆಗಮ ಸಂಧಿ. ಹೆದರಿಕೆಯಾದರೆ: ಹೆದರಿಕೆ ಪ್ಲಸ್ ಆದರೆ ಆಗಮ ಸಂಧಿ. ಮೇಲೇಳು: ಮೇಲೆ ಪ್ಲಸ್ ಏಳು
ಲೋಪ ಸಂಧಿ. ಮುಂದಿನ ಭಾಗ, ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ. ಗೋಪಾಲನೆಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ ಏನೋ? ಉತ್ತರ ಗೋಪಾಲನೆಲ್ಲಿ. ಆದ ನಂತರ ಪ್ರಶ್ನಾರ್ಥಕ ಚಿಹ್ನೆ. ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ ಏನೋ? ನಂತರ ಪ್ರಶ್ನಾರ್ಥಕ ಚಿಹ್ನೆ. ಎರಡನೇ ವಾಕ್ಯ, ಕೇಳಲ್ಲಿ ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ. ಕೇಳಲ್ಲಿ. ಆದ ನಂತರ ಅಲ್ಪವಿರಾಮ, ಹಕ್ಕಿಗಳು ಹಾಡುತ್ತಾ ಅಲ್ಪವಿರಾಮ ಹಾರಾಡಿ ಕರೆಯುತ್ತೇವೆ ನಿನ್ನ ಪೂರ್ಣ ವಿರಾಮ. ಮೂರನೇ ವಾಕ್ಯ, ಬನದಲ್ಲಿ ಏನಮ್ಮ ಸೊಗಸು ಏನು ಆನಂದ. ಉತ್ತರ ಬನದಲ್ಲಿ ಏನಮ್ಮ ಸೊಗಸು, ಆಶ್ಚರ್ಯಸೂಚಕ ಚಿಹ್ನೆ. ಏನು ಆನಂದ, ಆಶ್ಚರ್ಯಸೂಚಕ ಚಿಹ್ನೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.